ಕಚೇರಿಗೆ ಈಗಾಗಲೇ 11ಕ್ಕೂ ಅಧಿಕ ದೂರುಗಳು ಬಂದಿದೆ. ಇವುಗಳಲ್ಲಿ ಕಂದಾಯ ಇಲಾಖೆಯ ಬಗ್ಗೆ ಹೆಚ್ಚು ದೂರುಗಳು ಬಂದಿದ್ದು, ಈ ಬಗ್ಗೆ ಗಮನ ಹರಿಸಲಾಗಿದೆ ಎಂದು ಹಾಸನ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಮಲ್ಲಿಕ್ ಸಿ ಹೇಳಿದ್ದಾರೆ. ಲೋಕಾಯುಕ್ತ ಪರವಾಗಿ ಅರ್ಜಿಗಳ ಸ್ವೀಕಾರ ಕಾರ್ಯಕ್ರಮ ಹಾಕೊಂಡಿದ್ದು ಈವರೆಗೆ 11 ಅರ್ಜಿಗಳು ಸ್ವೀಕಾರ ಆಗಿದೆ. ಒಂದು 5 ಅರ್ಜಿಗಳು ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ, 3 ಅರ್ಜಿಗಳು ಇಒ ಅವರ ಕಚೇರಿಗೆ ಸಂಬಂಧಪಟ್ಟದ್ದಾಗಿರುತ್ತೆ, 1 PWD ಮತ್ತು RDPR ಇಲಾಖೆ, ಇನ್ನೊಂದು ಪುರಸಭೆಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನ ಸ್ವೀಕರಿಸಿದ್ದೀವಿ. ಸದರಿ ಅರ್ಜಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಹಾಸನ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಸರ್ವೆ ವಿಭಾಗದ ಬಗ್ಗೆ ಹೆಚ್ಚು ದೂರುಗಳು ಸಾರ್ವಜನಿಕರಿಂದ ಬರುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಕಠಿಣವಾಗಿ ತಿಳಿಸಲಾಗಿದೆ ಎಂದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನಿತರ ಕಚೇರಿಗಳಲ್ಲಿ ಕೆಲಸ ವಿಳಂಬದ ಬಗ್ಗೆ ಕೂಡ ದೂರು ನೀಡಿದ್ದಾರೆ. ಇಂದು ಕೂಡ 10 ಸಮಸ್ಯೆಗಳ ದೂರುಗಳನ್ನು ಬೇಲೂರಿನಲ್ಲಿ ಸ್ವೀಕರಿಸಿ ಅಧಿಕಾರಿಗಳು ಸಮಕ್ಷಮದಲ್ಲಿ ಕೆಲ ದೂರುಗಳಿಗೆ ಪರಿಹಾರ ನೀಡಲಾಗಿದೆ. ಪ್ರತಿ ತಿಂಗಳು ತಾಲೂಕು ಕೇಂದ್ರದಲ್ಲಿ ಲೋಕಾಯುಕ್ತರು ಭೇಟಿ ನೀಡುವ ಜೊತೆಗೆ ತಾವುಗಳು ಸೂಕ್ತ ದಾಖಲೆಗಳೊಂದಿಗೆ ದೂರನ್ನು ನೀಡುವ ಅವಕಾಶವಿದೆ. ವಿಶೇಷವಾಗಿ ಹಾಸನ ಲೋಕಾಯುಕ್ತ ಕಚೇರಿಯಲ್ಲಿ ಕೂಡ ದೂರುಗಳನ್ನು ಸ್ವೀಕರಿಸಲಾಗುತ್ತದೆ ಎಂದು ತಿಳಿಸಿದರು. ಅಲ್ಲದೆ ಪ್ರತಿ ತಿಂಗಳು 2ನೇ ಬುಧವಾರದಂದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಲಾಗುತ್ತಿದ್ದು, ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಲಾಗುತ್ತಿದೆ. ಯಾರೂ ಸಹ ಭಯಪಡದೆ ಸರ್ಕಾರಿ ಕಚೇರಿಯ ಕೆಲಸಗಳನ್ನು ವಿಳಂಬ ಮಾಡುವುದಾಗಲಿ ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಲಂಚವನ್ನು ಬೇಡಿಕೆ ಅವುಗಳ ಬಗ್ಗೆ ನಮಗೆ ಲಿಖಿತ ದೂರುಗಳಂತೆ ತಿಳಿಸಿ ನಿಮ್ಮ ದೂರುದಾರರ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು. ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಸಾರ್ವಜನಿಕರ ಪಾತ್ರ ಹಿರಿಯದು. ಸಾರ್ವಜನಿಕರು ದೂರು ನೀಡಿದರೆ ನಾನು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಕೆಲವರು ದೂರು ನೀಡಲು ಹಿನ್ನಡೆಯಾಗುತ್ತಿದ್ದಾರೆ. ಇದರಿಂದ ಭ್ರಷ್ಟಾಚಾರಕ್ಕೆ ಪುಷ್ಟಿ ನೀಡಿದಂತೆ. ಈ ಕಾರಣದಿಂದ ಸಾರ್ವಜನಿಕರು ಸೂಕ್ತ ದಾಖಲೆಯೊಂದಿಗೆ ಯಾವುದೇ ಮುಲಾಜು ಇಲ್ಲದೆ ದೂರು ನೀಡಬಹುದು. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾತ್ರವಲ್ಲದೆ ಸಾರ್ವಜನಿಕರ ಕೆಲಸವನ್ನು ವಿಳಂಬ, ಉದಾಸೀನ, ಸ್ವಜನ ಪಕ್ಷಪಾತ ಮಾಡಿದರೂ ಕೂಡ ಲೋಕಾಯುಕ್ತ ಕಚೇರಿಗೆ ದೂರು ನೀಡಬಹುದು. ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳು ವರಮಾನಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ ಸಂದರ್ಭದಲ್ಲಿ ದಾಖಲೆಯೊಂದಿಗೆ ದೂರು ಸಲ್ಲಿಸುವುದು, ಅದರ ಹೆಸರನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಾದ ಲೋಕಾಯುಕ್ತ ನಿರೀಕ್ಷಕರಾದ ಬಾಲು, ಪೊಲೀಸ್ ನಿರೀಕ್ಷಕರಾದ ಶಿಲ್ಪಾ, ಇಲಾಖೆಯ ವಿನಯ್, ರಂಗಸ್ವಾಮಿ, ಶಾಂತೇಗೌಡ, ತಹಶೀಲ್ದಾರ್ ಮಮತಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಮತ್ತು ಇನ್ನಿತರರು ಹಾಜರಿದ್ದರು. ನೀವು ನಿಮ್ಮ ಇಲಾಖೆಯಲ್ಲಿ ಏನಿದೆ ಅದನ್ನ ರೆಕ್ಟಿಫೈ ಮಾಡಿ ನಮಗೆ ವರದಿ ಕೊಡಿ ಅಂತ ಬಹುತೇಕ ಎಲ್ಲ ವಾಪಸ್ ಬರ್ತಾರೆ. ರೆಕ್ಟಿಫೈ ಮಾಡಿರ್ತಾರೆ. ಭಾಳಷ್ಟು ಅಧಿಕಾರಿಗಳ ಗಮನಕ್ಕೆ ಬಂದಿರೋದು, ತಾಲೂಕು ಮಟ್ಟದ ಅಧಿಕಾರಿ ಗಮನಕ್ಕೆ ಬಂದಿರೋದಿಲ್ಲ, ಟಪಾಲ್ ಸ್ಟೇಜಲ್ಲಿ ಇರ್ತಾರೆ, ಅಂಥದ್ದನ್ನ ಅವರೇ ರೆಕ್ಟಿಫೈ ಮಾಡಿಕೊಡ್ತಾರೆ. ಆಗದೇ ಇರೋದಕ್ಕೆ ಆಗೋಲ್ಲ ಅಂತ ಹಿಂಬರ ಕೊಟ್ಟಿರ್ತಾರೆ. ಹಂಗೂ ನಮಗೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಾವು ಅದನ್ನ ಕೇಂದ್ರ ಕಚೇರಿಗೆ ಕಳಿಸಿ ಅನುಮತಿ ತಗೊಂಡು ಪ್ರಕರಣವನ್ನು ದಾಖಲು ಮಾಡ್ತೀವಿ. ಇವತ್ತೇ ಆಗಬೇಕು ಅಂತಿಲ್ಲ. ನೆಗ್ಲಿಜೆನ್ಸ್ ಅಂತಲೂ ಹೇಳ್ತೀವಿ. ನಿರ್ಲಕ್ಷ್ಯತೆ ಮಾಡೋದು, ಪಕ್ಷಪಾತ ಮಾಡಿದ್ರೆ, ಆ ಥರ ಸೂಕ್ತವಾದ ಹಿಂಬರ ಕೊಡದೇ ಇದ್ದಾರೆ. ಇದೆಲ್ಲ ಕೂಡ ಲೋಕಾಯುಕ್ತ ಆ್ಯಕ್ಟಲ್ಲಿ ಬರ್ತದೆ. ಅದಕ್ಕೂ ಕೂಡ ನಾವು ಕೇಸ್ ತೊಗೊಳ್ತೀವಿ, ಅದಕ್ಕೂ ಕೇಸ್ ಮಾಡ್ತೀವಿ. ನಾವು ದುಡ್ಡು ತೊಗೊಂಡ್ರು ತಪ್ಪೆ, ನಾನು ದುಡ್ಡೇ ತಗೊಂಡಿಲ್ಲ ಅಂದರೆ ಕೆಲಸ ಮಾಡಿದೆ ಕೂತ್ಕೊಂಡ್ರೂ ತಪ್ಪೆ. ಸಾರ್ವಜನಿಕರು ಕೆಲಸ ಮಾಡೋಕ್ಕಿರೋ ಸರ್ಕಾರಿ ನೌಕರರು ಅದನ್ನು ಮಾಡಲೇಬೇಕಾಗುತ್ತೆ. ದಯವಿಟ್ಟು ಸಾರ್ವಜನಿಕರು ಬರಬೇಕು, ತೆಗೆದು ಕೊಡಬೇಕು.